ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ವಂದನೆ ಹೇಳ್ತೇನೆ. ಈ ಒಳ್ಳೆಯ ಸಮಯದಲ್ಲಿ ಒಂದು ಚಿಕ್ಕ ಸಂದೇಶ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಸಂತೋಷಗೊಳ್ಳನಾಗಿದ್ದೇನೆ. ಈ ಸಂದೇಶ ಕೇಳುವನ್ನು ನಿಮ್ಮ ಕುಟುಂಬವನ್ನು ನಿಮ್ಮನ್ನು ದೇವರ ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರವಲ್ಲಿ. ಪ್ರಸಂಗಿ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 10ನೇ ವಚನದಿಂದ ಹಿಡಿದು 11ನೇ ವಚನವರೆಗೂ ನಾವು ಧ್ಯಾನ ಮಾಡುವಂತರಾಗಿರೋಣ. ದೇವರಿಗೆ ಸ್ತೋತ್ರ. ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ. ಯಾವ ಸಂತೋಷವನ್ನು ಅನುಭವಿಸಿದ್ದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ. ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳೆಲ್ಲ ಆಶಿಸುತ್ತಿತ್ತು. ನನ್ನ ಪ್ರಯಾಸದಿಂದೆಲ್ಲ ನನಗಾದ ಲಾಭವಿದೆ. ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲ ಕೆಲಸಗಳಲ್ಲಿಯೂ ನಾನು ಪ್ರಯಾಸ ಪಟ್ಟಿದ್ದಲ್ಲಿಯೂ ದೃಷ್ಟಿ ಇಟ್ಟೆನು. ಆಹಾ, ಗಾಳಿಯನ್ನು ಹಿಂದೆಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥ ಆಯಿತು. ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಸಾಲಮನ ರಾಜ ನೋಡಬೇಕಾದ್ರೆ ದೇವರ ಸಮ್ಮುಖದಲ್ಲಿ ನಿಂತು ಪ್ರಾರ್ಥನೆ ಮಾಡಬೇಕಾದ್ರೆ ತಂದೆ ದೇವರು ಕೇಳ್ತಾರೆ, ನಿನ್ಗೇನು ವರ ಬೇಕಂತ ಕೇಳುವಾಗ ಸಾಲಮನ್ ರಾಜನ ಕೇಳಿದ ಒಂದೇ ಒಂದು ವರ, ನನಗೆ ಜ್ಞಾನ ಬೇಕು. ದೇವರ ಜ್ಞಾನವನ್ನು ದಯಪಾಲಿಸುವಾಗ ಆ ಜ್ಞಾನವು ಬಂದ್ಬಿಟ್ಟು ಕೇವಲ ಲೋಕದ ಕಾರ್ಯಕ್ಕೋಸ್ಕರ ತನ್ನ ಕಣ್ಣಿಗೆ ಬಯಸಿದ್ದನ್ನೆಲ್ಲ ಅವನು ಬಿಟ್ಕೊಟ್ಟ. ತನ್ನ ಹೃದಯ ಬೇಡ ಅಂತ ತಡೆಯಲೇ ಇಲ್ಲ, ಎಲ್ಲವನ್ನು ಒಪ್ಪಿಸಿಕೊಟ್ಟ. ದೇವರಿಗೆ ಸ್ತೋತ್ರವಲ್ಲಿ. ಆದರೆ ಅವನಿಗೆ 300 ಹೆಂಡತಿಯರು, ಉಪಪತ್ನಿಯರು, 700 ಜನ ಇದ್ರೂ ದೇವರಿಗೆ ಸ್ತೋತ್ರ, ಅವನ ಕಣ್ಣಿಗೆ ತೃಪ್ತಿನೇ ಕಾಣಲಿಲ್ಲ, ಅವನಿಗೆ ಸಮಾಧಾನ ಕಾಣಲಿಲ್ಲ. ದೇವರಿಗೆ ಸ್ತೋತ್ರವಲ್ಲಿ. ದೇವರ ಭಯ ಅನ್ನೋದು ಅವನ ಹೃದಯದಲ್ಲಿ ಕಾಣಲಿಲ್ಲ. ದೇವರಿಗೆ ಸ್ತೋತ್ರವಲ್ಲಿ. ಈ ಸಂದೇಶ ಕೇಳೋದ ಪ್ರಿಯರೇ, ಸಾಲಮನ್ ರಾಜನು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದೀನಿ, ನನ್ನ ಹೃದಯವು ತಡೆಯಲಿಲ್ಲ. ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳಲ್ಲಿ ಆಶಿಸಿತು. ನನ್ನ ಪ್ರಯಾಸದಿಂದ ನನಗಾದ ಲಾಭವಿದೆ. ನನ್ನ ಪ್ರಯಾಸ ಗಾಳಿಯು ಸಮಸ್ತವೂ ವ್ಯರ್ಥ ಆಯಿತು. ಕಡೆಗೆ ನೋಡಿದ್ರೆ, ಕೊನೆಗೆ ನೋಡಬೇಕಾದ್ರೆ ದೇವರ ಭಯವನ್ನು ಬಿಟ್ಟು, ದೇವರ ಆಲೋಚನೆ ಬಿಟ್ಟು, ದೇವರ ಮಾತನ್ನು ಬಿಟ್ಟು, ದೇವರ ವಾಕ್ಯನ ಬಿಟ್ಟು, ಹೆಂಡತಿಯರ ಮಾತು ಕೇಳಿಕೊಂಡು, ಉಪಪತ್ನಿಯರ ಮಾತು ಕೇಳಿಕೊಂಡು, ಮತ್ತೆ ವಿಗ್ರಹ ಆರಾಧನೆಗೆ, ಮತ್ತೆ ದೇವರ ಪೂಜಾಗಳಿಗೆ, ಮತ್ತೆ ಬೆಳೆದರ ಕಾರ್ಯಗಳಿಗೆ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡ, ತನ್ನನ್ನೇ ಒಪ್ಪಿಸಿಕೊಟ್ಟ. ದೇವರಿಗೆ ಸ್ತೋತ್ರವಲ್ಲಿ. ಇನ್ನು ಆದಿಕಾಂಡದಲ್ಲಿ ನೋಡಬೇಕಾದ್ರೆ ಅವಳು ಒಂದು ಸರ್ಪ ವಂಚಿಸುತ್ತೆ. ಒಂದು ಹಣ್ಣನ್ನು ನೋಡಿ ತೋರಿಸಿ ಆ ಕಣ್ಣಿಂದ ಅವಳು ಮೋಹಿಸ್ತಾಳೆ. ಹಣ್ಣು ತುಂಬ ಚೆನ್ನಾಗಿದೆ, ಸುಂದರವಾಗಿದೆ ಅಂತೇಳ್ಬಿಟ್ಟು ಅವಳು ಸರ್ಪಕ್ಕೆ ವಂಚನೆಯಾಗಿ ತನ್ನನ್ನು ಪಾಪಕ್ಕೆ ಬಿದ್ದೋಗ್ತಾಳೆ. ದೇವರಿಗೆ ಸ್ತೋತ್ರವಲ್ಲಿ. ಅದೇ ರೀತಿಯಲ್ಲಿ ಸಾಲಮನ್ ರಾಜನು ಕೂಡ ನೋಡಬೇಕಾದ್ರೆ ಅವನು ಪಟ್ಟ ಪ್ರಯಾಸವಲ್ಲ, ಅವನಿಗೆ ಜ್ಞಾನ ಅಪರಿಮಿತವಾಗಿದೆ. ಅಷ್ಟು ಜ್ಞಾನ ಇದ್ದರೂ, ಅಷ್ಟು ತಿಳುವಳಿಕೆ ಇದ್ದರೂ ಕೂಡ ಆತನು ಪ್ರಾರ್ಥನೆ ಮಾಡುವಾಗ ಬೆಂಕಿಯನ್ನು ಇಳಿಸಿದಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಅಂಥ ಒಂದು ಕೃಪೆಯನ್ನು ಹೊಂದಿದ್ದಾನು. ಕೊನೆಗೆ ಬರ್ತಾ ದೇವರಿಗೆ ಸ್ತೋತ್ರದಲ್ಲಿ ಅವನ ಕಣ್ಣಿಗೆ ಏನು ಇಚ್ಛೆ ಆಗುತ್ತೋ, ಅವನ ಶರೀರಕ್ಕೆ ಏನು ಇಚ್ಛೆ ಆಗುತ್ತೋ, ಯಾವುದೆಲ್ಲ ಅವನು ಬಯಸ್ತಾನೋ, ಯಾವುದೆಲ್ಲ ಅವನು ಒಪ್ಕೊಂತಾನೋ, ಅದೆಲ್ಲ ಅವನ ಮನಸ್ಸು ಬಿಡದೆ, ಅವನ ಹೃದಯಕ್ಕೆ ತಡೆ ಹಾಕದೆ ಎಲ್ಲವನ್ನು ಅವನು ಮಾಡ್ಕೊಂಡು ಹೋಗ್ತಾನೆ ಇರುವಾಗ ಕೊನೆಗೆ ಎಂಡಲ್ಲಿ ಒಂದು ಬರುತ್ತೆ, ನಾನು ಪಟ್ಟಿರೋ ಪ್ರಯಾಸ ಎಲ್ಲ ವ್ಯರ್ಥ, ವೇಸ್ಟು, ಎಲ್ಲ ಶೂನ್ಯ ಅಂತೆಲ್ಲ ಆತ ನೆನೆಸ್ಕೊಳ್ತಾನೆ. ಈ ಸಂದೇಶದಲ್ಲಿ ಏನು ಕಾಣುತ್ತಂದರೆ, ನಿನ್ನ ಕಣ್ಣಿಗೆ ಒಂದು ಇಚ್ಛೆಗೆ ಯಾವಾಗ ತೃಪ್ತಿ ಇಡ್ತೀಯೋ, ನಿನ್ನ ಶರೀರದ ಇಚ್ಛೆಗೆ ಯಾವಾಗ ಒಂದು ಫುಲ್ ಸ್ಟಾಪ್ ಇಡ್ತೀಯೋ, ಹಣದಿಂದ ಮನುಷ್ಯನಿಗೆ ತೃಪ್ತಿ ಆಗಲ್ಲ, ಆಸ್ತಿಯಿಂದ ತೃಪ್ತಿ ಆಗಲ್ಲ, ಶರೀರದ ಇಚ್ಛೆಯಿಂದ ತೃಪ್ತಿ ಆಗಲ್ಲ, ಕಣ್ಣಿನ ಇಚ್ಛೆಯಿಂದ ತೃಪ್ತಿ ಆಗಲ್ಲ, ಲೋಕದ ಇಚ್ಛೆಯಿಂದ ತೃಪ್ತಿ ಆಗಲ್ಲ. ಮನುಷ್ಯನ ಜೀವಿತದಲ್ಲಿ ಅವನು ಹೊಟ್ಟೆ ಪಡೆಗೆ ದುಡಿಯೋದು ತೃಪ್ತಿ ಆಗೋದಿಲ್ಲ. ಕೊನೆವರೆಗೂ ಅವನ ಜೀವಿತದಲ್ಲಿ ತೃಪ್ತಿ ಅನ್ನೋದೇ ಈ ಲೋಕದಲ್ಲಿ ಇರೋದಿಲ್ಲ. ಯಾವಾಗ ನಿನ್ನ ಜೀವಿತದಲ್ಲಿ ತೃಪ್ತಿ ನನಗಿದೆ, ಸಮಾಧಾನ ಇದೆ ಅಂತೇಳಿ ದೇವರ ಸಮ್ಮುಖದಲ್ಲಿ ನೀನು ಒಪ್ಪಿಸ್ಕೊಡ್ತೀಯೋ, ಆ ತೃಪ್ತಿ ಅನ್ನೋದು ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ ಕ್ಲಿಯರ್ ಕಟ್ಟಾಗಿ ಬರುವಾಗ ದೇವರು ಖಂಡಿತ ನಿನ್ನನ್ನು ಆಶೀರ್ವದಿಸ್ತಾನೆ. ದೇವರ ಸಮ್ಮುಖದಲ್ಲಿ ನೀನು ಕುಳಿತುಕೊಳ್ಳುವಾಗ, ಮೊಣಕಾಲು ಹಾಕುವಾಗ, ವಾಕ್ಯಗೆ ನೀನು ಭಯ ಪಡುವಾಗ ಕರ್ತರು ಖಂಡಿತ ನಿಮ್ಮನ್ನು ದೇವರು ಆಶೀರ್ವದಿಸ್ತಾನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚುವಂಥರಾಗಿರೋಣ, ಪ್ರಾರ್ಥನೆ ಮಾಡುವಂಥರಾಗಿರೋಣ. ಪರಲೋಕ ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂತೆ ಒಳ್ಳೆಯ ಸಂದೇಶವನ್ನು ಕೇಳಿದಂಥ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಂದು ವ್ಯಕ್ತಿಗಳನ್ನು ಕರ್ತನೆ ಆಶೀರ್ವದಿಸು ತಂದೆ. ಸ್ತೋತ್ರ ಅಪ್ಪ. ನಮ್ಮ ಕಣ್ಣಿಗೆ ತೃಪ್ತಿ ಅನ್ನೋದು ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ದೃಢತೆ ಬರುವಂತೆ ನಮ್ಮೆಲ್ಲರನ್ನು ಕರ್ತನೆ ತಪ್ಪದೆ ನೀನು ಆಶೀರ್ವದಿಸು. ದೇವರೇ, ನಿನಗೆ ಭಯ ಪಡುವಂತೆ, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ, ನಿನ್ನ ಸತ್ಯದಲ್ಲಿ ನಡೆಯುವಂತೆ, ನಿನ್ನ ಪರಿಶುದ್ಧತೆ ಕಡೆಗೆ ನಡೆಯುವಂತೆ ಕರ್ತನೆ ಈ ಸಂದೇಶಗಳಿಂದ ಪ್ರತಿಯೊಂದು ಕುಟುಂಬಗಳನ್ನು ತಪ್ಪದೆ ನೀನು ಆಶೀರ್ವದಿಸಿರಿ. ಆ ದೃಢತೆ, ನಂಬಿಕೆ, ಧೈರ್ಯ, ವಿಶ್ವಾಸವನ್ನು ಪ್ರತಿಯೊಬ್ಬರಿಗೆ ದಯಪಾಲಿಸು ಕರ್ತನೆ. ಸ್ತೋತ್ರವಲ್ಲಿ. ಅವರ ಕಣ್ಣೀರಲ್ಲ ಈ ಬೆಳಗಿನ ಜಾವದಲ್ಲಿ ವರ್ಷು ತಪ್ಪದೆ ನೀವು ಅನುಗ್ರಹ ಮಾಡುವಂತನಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳ್ತಾ ಇದ್ದೀನಿ. ಒಳ್ಳೆಯ ತಂದೆ.